ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಥ್ರಿಪ್ಸ್ ನುಷಿಯು ಇದು ಒಂದು ಬಹಳ ಹಾನಿಕರವಾಗಿ ಇರತಕ್ಕಂಥ ಒಂದು ಕೀಟ. ಇದು ಹತ್ತೆಯ ಚಿಗುರು ಎಲೆಗಳ ಮೇಲೆ ಕುಳಿತು ಆಮೇಲೆ ಕೆಳಗಡೆ ಕುಳಿತು ಒಂದು ರಸವನ್ನು ಹೀರುತ್ತದೆ. ಹೀಗೆ ಹೀರೋದ್ರಿಂದ ಎಲೆಗಳಲ್ಲಿ ಪತ್ರಹರಿತ ಕಡಿಮೆಯಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅದೇ ನಾವು ಎಲೆಗಳ ಕೆಳಭಾಗದಲ್ಲಿ ನೋಡಿದಾಗ ಒಂದು ಮಿಂಚಾಗಿ ಇರತಕ್ಕಂಥ ಒಂದು ಲಕ್ಷಣಗಳನ್ನು ನಾವು ಕಾಣ್ತೇವೆ. ಇಂಥ ಒಂದು ಲಕ್ಷಣಗಳು ಕಂಡಾಗ ಎಲೆಗಳು ಬಿರುಸಲು ಕೂಡ ಆಗಿರ್ತವೆ. ಇಂಥವು ಥ್ರಿಪ್ಸ್ ಅದಾವೋ ಇಲ್ಲೋ ನೋಡಬೇಕಾಗಿತ್ತು ಅಂದರೆ ಒಂದು ಬಿಳಿ ಹಾಳಿ ತೊಗೊಂಡು ನಾವು ಒಂದು ಎಲೆಗೆ ಸ್ವಲ್ಪ ಬಡಿದಪ್ಪ ಅಂತೇಳಂತಂದ್ರೆ ಸಾಕಷ್ಟು ಥ್ರಿಪ್ಸ್ ನುಷಿಗಳು ಬೀಳ್ತವೆ. ಇಂತಹ ಒಂದು ಥ್ರಿಪ್ಸ್ ನುಷಿಗಳು ಬಿದ್ದಾಗ ಇದರ ನಿರ್ವಹಣೆ ಮಾಡತಕ್ಕಂಥದ್ದು ಬಹಳ ಅವಶ್ಯಕತೆಯಾಗಿದೆ ಅಂತೇಳಿ ಹೇಳ್ಬೋದು. ಪ್ರತಿ ಎಕರೆಗೆ 10 ರಿಂದ 15 ನೀಲಿ ಬಣ್ಣದ ಅಂಟು ಬಲೆಗಳು ಇಲ್ಲಾಂದರೆ ಹಳದಿ ಬಣ್ಣದ ಅಂಟು ಬಲೆಗಳನ್ನು ನಾವು ಹಚ್ಕೋಬೇಕಾಗ್ತದೆ. ಸಾಕಷ್ಟು ಥ್ರಿಪ್ಸ್ಗಳು ಇದಕ್ಕೆ ಬಂದು ಹತ್ಕೊಂಡು ಇದರ ಒಂದು ಸಂಖ್ಯೆ ಕಡಿಮೆ ಆಗ್ತದೆ. ಅದಾದ ನಂತರ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗಿತ್ತು ಅಂತಂದರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡಬೇಕು. ಇದರಲ್ಲಿ ಪ್ರಮುಖವಾಗಿ ರೈತರು ಒಂದು ಏನು ಗಮನಿಸಬೇಕಾಗಿತ್ತಪ್ಪ ಅಂತಂದ್ರೆ ಇದ್ರಾಗ ಅಂಟು ಅಥವಾ ಸ್ಟಿಕ್ಕರ್ ಹಾಕೋದನ್ನು ನೆನಪು ಮಾಡಬಾರ್ದು. ಆಮೇಲೆ ಸರಿಯಾಗಿ ಎಲ್ಲ ಕಡೆ ತೊಯ್ಯುವಂಗೆ ನಾವು ಒಂದು ಸಿಂಪಡಣೆ ಮಾಡಿದ್ವಿ ಅಂದರೆ ಈ ಕೀಟದ ಒಂದು ನಿರ್ವಹಣೆ ಆಗ್ತದೆ.